ಇನ್ಫೋಸಿಸ್ ಸುಧಾಮೂರ್ತಿ ಅವರಿಗೆ ಕೊಡಗಿನ ಪರವಾಗಿ ನಮಸ್ಕಾರಗಳು. ಸುಧಾಮ, ಕೊಡಗಿನಲ್ಲಿ ಪ್ರಕೃತಿ ವಿಕೋಪಕ್ಕೆ ತುತ್ತಾಗಿ ಸರ್ವಸ್ವವನ್ನು ಕಳೆದುಕೊಂಡಿದ್ದ ಅನೇಕ ಕುಟುಂಬಗಳಿಗೆ ನೀವು ಇನ್ಫೋಸಿಸ್ ಫೌಂಡೇಶನ್ ಮೂಲಕ ಸಾಂತ್ವನ ಹೇಳಿ ಮಾತೃ ಹೃದಯದಿಂದ 200 ಮನೆಗಳನ್ನು ನಿರ್ಮಿಸಿಕೊಟ್ಟಿದ್ದೀರಿ. ಮಹಾತಾಯಿಯಾದ ನೀವು ತೋರಿದ ಪ್ರೀತಿಗೆ ಇಡೀ ಕೊಡಗಿನ ಜನತೆ ಶಿರಬಾಗಿದ್ದರು. ಇಲ್ಲಿ ಕಾಣುತ್ತಿರುವುದು ನಿಮ್ಮ ಉದಾರ ನೆರವಿನಿಂದ ನಿರ್ಮಾಣವಾದ 200 ಮನೆಗಳು. ಆದರೆ ನಿಮ್ಮ ಕರುಣೆಯನ್ನೇ ಬಂಡವಾಳ ಮಾಡಿಕೊಂಡ ಗುತ್ತಿಗೆದಾರರು ಮನೆಗಳನ್ನೇ ಕೊಳ್ಳೆ ಹೊಡೆದಿದ್ದಾರೆ. ಈ ದೃಶ್ಯವನ್ನು ದಯವಿಟ್ಟು ಒಮ್ಮೆ ನೀವೇ ನೋಡಿ. ಕೊಡಗಿನಲ್ಲಿ ಜಲಪ್ರಳಯ ಸಂಭವಿಸಿ 100 ಕುಟುಂಬಗಳು ಬೀದಿಗೆ ಬಿದ್ದಾಗ ನೆರವಿನ ಹಸ್ತ ಚಾಚಿದ್ದು ಇದೇ ಇನ್ಫೋಸಿಸ್ ಫೌಂಡೇಶನ್. ನೀವು 200 ಸಂತ್ರಸ್ತ ಕುಟುಂಬಗಳಿಗೆ ಮನೆ ನೀಡಲೆಂದು ಕೋಟ್ಯಾಂತರ ರೂಪಾಯಿ ನೆರವು ನೀಡಿದ್ದೀರಿ. ಆದರೆ ಈ ಪವಿತ್ರ ಕಾರ್ಯದ ನಡುವೆ ನುಸುಳಿದ ಭ್ರಷ್ಟರು ತಮ್ಮ ಜೇಬು ತುಂಬಿಸಿಕೊಳ್ಳಲು ಕಳಪೆ ಕಾಮಗಾರಿ ನಡೆಸಿದ್ದಾರೆ. ಸುಧಾಮ, ಇಲ್ಲಿ ಯಾವುದೇ ಮನೆಗಳು ವೈಜ್ಞಾನಿಕವಾಗಿ ನಿರ್ಮಾಣವಾಗಿಲ್ಲ. ಹಲವು ಮನೆಗಳ ನೆಲವೇ ಟೊಳ್ಳಾಗಿದೆ. ಬಾಗಿಲ ಸಂದಿಗೊಂದಿಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಒಂದೇ ಪೆಟ್ಟಿಗೆ ಮುರಿದು ಬೀಳುವ ಕಳಪೆ ಮಟ್ಟದ ಬಾಗಿಲುಗಳು, ನೀರು ಸೋರುವ ಚಾವಣಿಗಳು ಸಂತ್ರಸ್ತರನ್ನೇ ಅಣಕಿಸಿ ನಗುತ್ತಿವೆ. ಗೋಡೆಗಳು ಬಿರುಕು ಬಿಟ್ಟಿವೆ. ಟಾಯ್ಲೆಟ್ಗೆ ಪೈಪ್ ಕನೆಕ್ಷನ್ ಇಲ್ಲ. ಕಟ್ಟಿಸಿದ ಕೆಲವೇ ತಿಂಗಳಲ್ಲಿ ಬಿರುಕು ಮೂಡಿವೆ. ಮಳೆ ಬಂದರೆ ನೀರು ಮನೆಯೊಳಗೆ ಸೋರುತ್ತದೆ. ಬಳಸಲಾದ ಸಿಮೆಂಟ್ ಹಾಗೂ ಪ್ಲಂಬಿಂಗ್ ಸಾಮಗ್ರಿಗಳು ತೀರಾ ಕಳಪೆ ಮಟ್ಟದಾಗಿವೆ. ಹೀಗೆ ಬೇಜವಾಬ್ದಾರಿತನದಿಂದಾಗಿ ಸಮಸ್ಯೆಗಳ ಆಗರವಾಗಿ ಮಾರ್ಪಟ್ಟಿರುವ ಸಂತ್ರಸ್ತರ ಮನೆಗಳು ಕಗ್ಗತ್ತಲೆಯ ಕೂಪವಾಗಿವೆ. ಜಲಪ್ರಳಯವಾಗಿ 9 ವರ್ಷಗಳಾದರೂ ನೀವು ಕೊಟ್ಟ ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನೇ ನೀಡಿಲ್ಲ. ಕೆಲವು ಮನೆಗಳ ಕೀಲಿಕೈ ಪಡೆದವರು ಇಂದಿಗೂ ಇಲ್ಲಿ ವಾಸವಾಗಿಲ್ಲ. 50 ರಿಂದ 60 ಸಾವಿರ ಖರ್ಚು ಮಾಡಿ ತಾತ್ಕಾಲಿಕವಾಗಿ ದುರಸ್ತಿಪಡಿಸಿಕೊಳ್ಳಲು ಶಕ್ತಿ ಇದ್ದವರಷ್ಟೇ ಇಲ್ಲಿಗೆ ಬಂದಿದ್ದಾರೆ. ಮನೆ ಮಠ ಕಳೆದುಕೊಂಡು ಸಂತ್ರಸ್ತರಾದವರು ಮತ್ತೊಮ್ಮೆ ಹಣ ಖರ್ಚು ಮಾಡಲು ಸಾಧ್ಯವೇ ಅಮ್ಮ, ವಾಸ್ತವಾಂಶವನ್ನು ನಿಮ್ಮ ಗಮನಕ್ಕೆ ತಂದಿದ್ದೇವೆ. ಮಾತೃ ಹೃದಯಗಳಾದ ತಾವು ಕೊಡಗಿನ ಕಣ್ಣೀರಿಗೆ ತಕ್ಷಣ ಸ್ಪಂದಿಸಿ ಸುಸಜ್ಜಿತ ಮನೆಗಳನ್ನು ನೀಡಲು ಒಪ್ಪಿದ್ದೀರಿ. ಆದರೆ ಗುತ್ತಿಗೆದಾರರು ನಿರ್ಮಿಸಿದ 200 ಮನೆಗಳಲ್ಲಿ 100 ಮನೆಗಳು ಖಾಲಿ ಬಿದ್ದಿವೆ. ಕಾರಣವೇನೆಂದು ನಿಮಗೆ ಬಿಡಿಸಿ ಹೇಳಬೇಕಿಲ್ಲ. ಅಮ್ಮ, ದಯವಿಟ್ಟು ನೀವೊಮ್ಮೆ ಜಂಬೂರಿನ ಸಂತ್ರಸ್ತರ ಮನೆಗಳಿಗೆ ಭೇಟಿ ನೀಡಿ ಅಧಿಕಾರಿಗಳಿಂದ ಸಂಪೂರ್ಣ ತಾತ್ಸಾರಕ್ಕೆ ಒಳಗಾಗಿರುವ ಸಂತ್ರಸ್ತರ ಕಣ್ಣೊರೆಸಲು ಸರ್ಕಾರಕ್ಕೊಂದು ಕಿವಿಮಾತು ಹೇಳಿ ಎಂದಷ್ಟೇ ಈ ಬಹಿರಂಗ ಪತ್ರದ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ. ನೀವು ಬರುತ್ತೀರ ತಾನೆ? ನಿಮ್ಮ ಆಗಮನದ ನಿರೀಕ್ಷೆಯಲ್ಲಿ ಜಲಪ್ರಳಯದ ಸಂತ್ರಸ್ತ ಕುಟುಂಬಗಳು. ಚಿತ್ತಾರ ನ್ಯೂಸ್, ಮಡಿಕೇರಿ.